ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದೃತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ಪಾಡ್ಯ. ಇದು ಪ್ರತಿಪತ್ತಿದು. ಇದು ಈ ದಿನ ರಾತ್ರಿ 12:50 ಇರಲಿದೆ. ನಂತರ ಶುಕ್ಲ ಪಕ್ಷದ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:57 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಕಿಂಸ್ತುಘ್ನ. ಇದು ಈ ದಿನ ಮಧ್ಯಾಹ್ನ 2:08 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 7:58 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಕೂಡ ಕನ್ಯಾ. ಹಾಗಾಗಿ ಸೂರ್ಯ ಚಂದ್ರ ಇಬ್ರು ಕೂಡ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:14 ಹಾಗೆ ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:47 ಅಪರಾಹ್ನ 3:18 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:16 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:38 ಮಧ್ಯಾಹ್ನ 1:26 ಹಾಗೆ ಅಪರಾಹ್ನ 3:03 ಅಪರಾಹ್ನ 3:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:49 ಮಧ್ಯಾಹ್ನ 12:38 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:19. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೋರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕ. ಹಾಗಾಗಿನೇ ಚಂದ್ರನನ್ನ ಮನಕಾರಕ ಅಂತ ಹೇಳಿ ಕರೀತಾರೆ. ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ, ಹಾಗೆ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಗಟ್ಟಿ ಮನಸ್ಸನ್ನ ಮಾಡಿ ಕೆಲಸಗಳನ್ನ ಮುಂದುವರಿಸ್ತಾರೆ ಅವರಿಗೆ ಜಯ ಪ್ರಾಪ್ತಿಯಾಗುತ್ತೆ. ಇಲ್ಲಾಂದ್ರೆ ಈ ಚಂಚಲವಾದ ಮನಸ್ಸಿನಿಂದ ಬಹಳ ವಿಚಿತ್ರವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಆಲೋಚನೆಗಳು ಕೂಡ ವಿಚಿತ್ರವಾಗಿರುತ್ತೆ. ಹಾಗಾಗಿ ಈ ದಿನ ನಮಗೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ.
ಹಾಗಾಗಿ ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಪ್ರಯಾಣಕ್ಕೆ, ಸಂಚಾರಕ್ಕೆ ಚಂದ್ರ ಕಾರಕ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಪ್ರಯಾಣ, ಸಂಚಾರ, ಪ್ರವಾಸ ನಿಮಗೆ ಅನುಕೂಲವನ್ನು ತರುತ್ತೆ. ಇನ್ನು ಪೋಷಣೆಗೆ, ವಾತ್ಸಲ್ಯಕ್ಕೆ, ಹಾಗೆ ಈ ದ್ರವ ಪದಾರ್ಥಗಳನ್ನ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ, ಹೋಟೆಲ್ ಬಿಸಿನೆಸ್ ಅನ್ನ ನಡೆಸ್ತಾ ಇರುವಂತವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಈ ದಿನ ತುಂಬಾ ಚೆನ್ನಾಗಿದೆ. ಆದರೆ ಈ ದಿನದ ಕೆಲಸ ಕಾರ್ಯಗಳನ್ನ ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:09 ಹಾಗೆ ಅಪರಾಹ್ನ 3:13 ಅಪರಾಹ್ನ 4:13 ಇನ್ನು ರಾತ್ರಿ 10:12 ರಾತ್ರಿ 11:12 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂತದ್ದು. ಹಾಗಾಗಿ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದ್ರೆ ಆ ಕೆಲಸಗಳು ಕೂಡ ನಿಧಾನ ಆಗ್ಬಿಡುತ್ತೆ. ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:08 ಬೆಳಿಗ್ಗೆ 8:09 ಹಾಗೆ ಮಧ್ಯಾಹ್ನ 12:12 ಅಪರಾಹ್ನ 3:13 ಇನ್ನು ರಾತ್ರಿ 9:13 ರಾತ್ರಿ 10:12 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗತ್ತೆ. ಇನ್ನು ಈ ದಿನ ಇರುವಂತಹ ಕುಜ ಹೊರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂತದ್ದು. ಇದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಲಿ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಡ್ವಾನ್ಸ್ ಕೊಡುವಂತಹ ವಿಚಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂತಹ ಕುಜ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಪರೀಕ್ಷೆಗಳನ್ನ, ಸ್ಪರ್ಧೆಗಳನ್ನ ಎದುರಿಸುವಂತಹ ಸಂದರ್ಭದಲ್ಲಾಗ್ಲಿ ಕುಜ ಹೋರವನ್ನ ನೀವು ಗಮನಿಸಬೇಕು. ಹಾಗೆ ಈ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆಯಲ್ಲಿ ಕೆಲಸ ಮಾಡುವಂತವ್ರಿಗೆ ಈ ಕುಜ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಸಮಯದಲ್ಲಿ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 10:10 ಹಾಗೆ ಅಪರಾಹ್ನ 4:13 ಸಂಜೆ 5:14 ಹಾಗೆ ರಾತ್ರಿ 11:12 ರಾತ್ರಿ 12:11 ಕುಜಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿನೇ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನ ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನ ಆರಂಭ ಮಾಡಿ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳನ್ನ ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಶರದ್ ಋತು ಆರಂಭ ಆಗಿದೆ, ಆಶ್ವಯುಜ ಮಾಸ ಪ್ರಾರಂಭ ಆಯಿತು, ಇನ್ನು ಪಾಡ್ಯದ ದಿನ. ಹಾಗಾಗಿ ನವರಾತ್ರಿ ಆರಂಭ ಆಗಿರುವಂಥದ್ದು, ಶರನ್ನವರಾತ್ರಿ. ಇದು ನವರಾತ್ರಿಯಲ್ಲಿ ಮಾಡುವಂತಹ ಈ ನವಶಕ್ತಿಗಳ ಪೂಜೆ ಏನಿದೆ ಅದು ನಮಗೆ ನವಶಕ್ತಿ ಉದಯವಾಗಿ ನಮ್ಮಲ್ಲಿ ಒಂದು ಹೊಸತನವನ್ನು ತರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳಿಕ್ಕೆ ನಮ್ಮಲ್ಲಿ ಈ ನವರಾತ್ರಿಯ ಶಕ್ತಿ ದೇವತೆಗಳ ಆರಾಧನೆ ಏನಿದೆ ಅದು ಒಳ್ಳೆಯ ಬಲವನ್ನ ತರುತ್ತೆ. ಅದರಲ್ಲೂ ಈ ನವರಾತ್ರಿ ಅಂತ ಹೇಳಿದ್ರೆ ಇಲ್ಲಿ ರಾತ್ರಿಯಲ್ಲಿ ಶಕ್ತಿಗಳು ನಷ್ಟ ಆಗುವಂಥದ್ದು ಇದೆ. ರಾತ್ರಿ ರಾಕ್ಷಸರಿಗೆ ಒಳ್ಳೆಯ ಸಮಯ ಇದು. ಹಾಗಾಗಿನೇ ರಾಕ್ಷಸರ, ದುಷ್ಟರ ಅಟ್ಟಹಾಸ ರಾತ್ರಿಯ ಸಮಯದಲ್ಲಿ ಜಾಸ್ತಿ ಆಗಿರುತ್ತೆ. ಇಲ್ಲಿ ಅನ್ಯಾಯ, ಅನಾಚಾರಗಳು ಹಗಲಿಗಿಂತಲೂ ರಾತ್ರಿಯಲ್ಲಿ ಹೆಚ್ಚಾಗಿ ನಡೆಯುವಂಥದ್ದು. ಆ ಅನ್ಯಾಯವನ್ನ ತೊಲಗಿಸ್ಲಿಕ್ಕಾಗಿ ನಾವು ನವರಾತ್ರಿಯ ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ನವರಾತ್ರಿಯಲ್ಲಿ ಭಗವಂತನ ಶಕ್ತಿ ದುಷ್ಟ ಶಕ್ತಿಗಳಾದಂತಹ ಚಂಡ ಮುಂಡರನ್ನ, ಮಹಿಷಾಸುರ, ರಕ್ತ ಬೀಜಾಸುರ ಮುಂತಾದಂತಹ ದೈತ್ಯರನ್ನ ನಾಶ ಮಾಡಿದಂತಹ ದಿನಗಳಿದು. ಹಾಗಾಗಿ ಇಲ್ಲಿ ದುಷ್ಟ ಶಕ್ತಿಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಬೆಳೆಯುವಂತಹ ಕೆಟ್ಟ ಕಾಮನೆಗಳು, ಇದನ್ನ ನಾವು ದಮನ ಮಾಡಬೇಕು, ಇದನ್ನ ನಾವು ನಿರ್ನಾಮ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನವರಾತ್ರಿಯ ಆಚರಣೆ ನಡೀತಾ ಇರುವಂಥದ್ದು. ನಮ್ಮಲ್ಲಿ ಬೆಳೆಯುವಂತಹ ಕೊನೆ ಇಲ್ಲದಂತಹ ಕಾಮನೆಗಳನ್ನೇ ರಕ್ತ ಬೀಜಾಸುರ ಅಂತ ಹೇಳಿ ಕರೀತಾರೆ. ಈ ಕಾಮನೆಗಳು ಕೈಗೂಡದೆ ಇದ್ದಾಗ ಉರಿಯುವಂತಹ ಇಡೀ ದೇಹ ಏನಿದೆ ಅದೇ ಚಂಡ ಮುಂಡರೆಂದು ತಿಳಿದು ನವರಾತ್ರಿಯಲ್ಲಿ ನವಶಕ್ತಿಗಳನ್ನ ಪೂಜೆ ಮಾಡಿದ್ರೆ ಕಾಮಾದಿಗಳು ನಾಶವಾಗತ್ತೆ.
ಶಾಂತಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಉಲ್ಲೇಖ ಕೂಡ ಇದೆ. ಹಾಗಾಗಿ ಸರ್ವಶಕ್ತನಾದಂತಹ ಭಗವಂತನಿಗೆ 9 ಶಕ್ತಿಗಳನ್ನ ಶಾಸ್ತ್ರಗಳು ಹೇಳ್ತಾ ಇರುವಂಥದ್ದು. ಇಲ್ಲಿ ಮೊದಲ 3 ದಿನಗಳಲ್ಲಿ ಭಗವಂತನ ಮಹಾಕಾಳಿ ಅನ್ನುವಂಥ ಶಕ್ತಿಯನ್ನ ಪೂಜೆ ಮಾಡುವಂಥದ್ದಿದೆ. ಮಧ್ಯದ 3 ದಿನಗಳಲ್ಲಿ ಮಹಾಲಕ್ಷ್ಮಿಯಲ್ಲಿದ್ದು ಮಹಾಲಕ್ಷ್ಮಿ ಅನ್ನುವಂಥ ಶಕ್ತಿಯನ್ನ ಪೂಜೆ ಮಾಡಬೇಕು. ಇನ್ನು ಕಡೆಯ 3 ದಿನಗಳಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಪ್ರಚೋದಕನಾದಂತಹ ಜ್ಞಾನ ಪ್ರಚಾರ ಕಾರ್ಯವನ್ನ ಮಾಡುವಂತಹ ಭಗವಂತನ ಶಕ್ತಿಯಾದಂತಹ ಸರಸ್ವತಿ ಶಕ್ತಿಯನ್ನೇ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ನವರಾತ್ರಿ ಅನ್ನುವಂಥದ್ದು 9 ದಿನಗಳು ಅಂದ್ರೆ 9 ದಿನಗಳು. ಹಾಗಾಗಿ ಈ ನವರಾತ್ರಿಯಲ್ಲಿ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡುವಂಥದ್ದಿದೆ. ಇಲ್ಲಿ ಭಗವಂತನ ಶಕ್ತಿಯನ್ನೇ ಶಕ್ತಿ ಅಂತ ಹೇಳಿ ಕರೆಯುವಂಥದ್ದು, ಇದನ್ನೇ ಸ್ತ್ರೀ ಶಕ್ತಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಬಹಳ ಸಾಮಾನ್ಯವಾಗಿ ಹೇಳೋ ರೀತಿಯಲ್ಲಿ ಯಾರಿಗೆ ಯಾವ ಯಾವ ವಿಶಿಷ್ಟವಾದಂತಹ ಶಕ್ತಿಗಳಿದೆಯೋ ಅದೆಲ್ಲವೂ ಕೂಡ ಭಗವಂತನದ್ದೇ ಆಗಿರುವಂಥದ್ದು. ಅದು ಪೂರ್ಣ ರೂಪದಲ್ಲಿ ಕಂಡು ಬರುವಂಥದ್ದು ಭಗವಂತನಲ್ಲಿ ಮಾತ್ರ. ಆದರೆ ನಮ್ಮಲ್ಲಿ ಇರುವಂಥದ್ದು ಅಲ್ಪ ಸ್ವಲ್ಪ ಭಾಗ ಈ ಶಕ್ತಿ ಅನ್ನುವಂಥದ್ದು. ಹಾಗಾಗಿ ಅಂತಹ ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಬೇಕು. ನಮ್ಮಲ್ಲಿ ಜ್ಞಾನ, ಒಂದು ಕ್ರಿಯೆಯನ್ನ, ಮನಸ್ತತ್ವವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಿಕ್ಕೆ ಈ ನವರಾತ್ರಿಯ ನವಶಕ್ತಿ ಆರಾಧನೆ ನಮಗೆ ಸಹಾಯಕವಾಗಿರುತ್ತೆ. ಈ ನವರಾತ್ರಿಯಲ್ಲಿ ಅದರಲ್ಲೂ ಈ ಮಹಾನವಮಿಯ ದಿನ ಅವತರಿಸಿರುವಂತಹ ದುರ್ಗೆ ಮಧುಕೈಟಭರನ್ನ ಸಂಹಾರ ಮಾಡಿದ್ಲು. ಮಹಿಷಾಸುರನನ್ನ, ಶುಂಭ ನಿಶುಂಭರನ್ನ, ಚಂಡಮುಂಡರನ್ನ, ರಕ್ತ ಬೀಜಾಸುರನನ್ನ ಸಂಹಾರ ಮಾಡಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದನ್ನ ಪುರಾಣಗಳು ತಿಳಿಸ್ತಾ ಇರುವಂಥದ್ದು. ಇಲ್ಲಿ ವಿಶೇಷವಾಗಿ ಮಧುಕೈಟಭರು ಭಗವಂತನ ಕಿವಿಯ ಕಿಟ್ಟದಿಂದ ಜನಿಸಿದ್ರು ಅನ್ನುವಂಥದ್ದನ್ನ ಪುರಾಣ ತಿಳಿಸುತ್ತೆ. ಇವರನ್ನ ದುರ್ಗೆ ಸಂಹಾರ ಮಾಡಿದ್ಲು. ಇನ್ನು ಶುಂಭ ನಿಶುಂಭರು ತುಂಬಾ ಭಯಂಕರವಾಗಿರುವಂತಹ ರಾಕ್ಷಸರು. ಇವರನ್ನೇ ಕಾಮ ಕ್ರೋಧಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ನಮ್ಮಲ್ಲಿರುವಂತಹ ಕಾಮ ಕ್ರೋಧಗಳನ್ನ ನಾಶ ಮಾಡ್ಲಿ ಅಂತ ಹೇಳಿ ನವರಾತ್ರಿಯಲ್ಲಿ ಶಕ್ತಿಯ ಪೂಜೆ ತುಂಬಾ ಸೂಕ್ತವಾಗಿ ಇರುವಂಥದ್ದು. ಇನ್ನು ಚಂಡಮುಂಡರು ನಮ್ಮಲ್ಲಿ ಇರುವಂತಹ ಮದ ಮತ್ಸರಗಳು. ಇದನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಈ ನವರಾತ್ರಿಯ ಸಂದರ್ಭದಲ್ಲಿ ಶಕ್ತಿ ಪೂಜೆಯನ್ನ ಮಾಡಬೇಕು, ಶಕ್ತಿ ದೇವತೆಯನ್ನ ಆರಾಧನೆ ಮಾಡಬೇಕು. ಇನ್ನು ರಕ್ತ ಬೀಜಾಸುರನ ಕಥೆ ಕೇಳಿದಿರಿ. ಒಂದು ಹನಿ ರಕ್ತ ಭೂಮಿಯಲ್ಲಿ ಬಿದ್ರೆ ಇನ್ನೊಬ್ಬ ರಕ್ತ ಬೀಜಾಸುರನ ಜನ್ಮ ಆಗತ್ತೆ. ಹಾಗಾಗಿ ಆ ರಕ್ತದ ಬಿಂದುವಿಗೆ ರಕ್ತ ಬೀಜಾಸುರರ ಜನನಾಗಿ ನಮ್ಮಲ್ಲಿ ಕಾಮವನ್ನ ಉದ್ರೇಕಗೊಳಿಸುತ್ತೆ. ಒಂದು ಕಾಮನೆಯನ್ನ ಪೂರ್ಣಗೊಳಿಸಿದ್ರೆ ಮತ್ತೊಂದು ಕಾಮನೆ ರಕ್ತ ಬೀಜಾಸುರನ ರೀತಿಯಲ್ಲಿ ಉದ್ಭವ ಆಗ್ತಾ ಇರುತ್ತೆ. ಹಾಗಾಗಿ ಈ ಕಾಮವನ್ನ, ಮೋಹವನ್ನ ಪ್ರತಿನಿಧಿಸುವಂತ ರಕ್ತ ಬೀಜಾಸುರನನ್ನ ನಿರ್ನಾಮ ಮಾಡಬೇಕು. ಅದಕ್ಕಾಗಿ ನವಶಕ್ತಿ ಪೂಜೆ ಸೂಕ್ತವಾಗಿ ಇರುವಂಥದ್ದು. ಇನ್ನು ಮಹಿಷಾಸುರ ಎಮ್ಮೆಯ ತಲೆಯುಳ್ಳವನು, ಕೊಂಬುಗಳನ್ನು ಹೊಂದಿರುವಂಥವನು. ಇದನ್ನ ಅಹಂಕಾರದ ರೂಪದಲ್ಲಿ ನೋಡುವಂಥದ್ದಿದೆ. ಹಾಗಾಗಿ ನಾನು ಅನ್ನುವಂಥ ಅಹಂಕಾರ ಯಾರಿಗಿರುತ್ತೆ ಅಂಥವರು ಬೇರೆಯವರನ್ನ ತುಳಿದು ಬದುಕುವಂಥವ್ರು. ಅಂತಹ ಅಹಂಕಾರ ನಮ್ಮಲ್ಲಿದ್ರೆ ಅದನ್ನು ನಾವು ತೊಡೆದು ಹಾಕ್ಲಿಕ್ಕೆ ನವಶಕ್ತಿ ಪೂಜೆ ತುಂಬಾ ವಿಹಿತವಾಗಿ ಇರುವಂಥದ್ದು. ಹಾಗಾಗಿ ಅಹಂಕಾರವನ್ನ ಬಿಟ್ಟು ಭಗವದ್ಭಕ್ತಿಗೆ ನಾವು ತಲೆಬಾಗಬೇಕು ಅನ್ನುವಂಥ ವಿಚಾರ ಈ ನವರಾತ್ರಿ ನಮಗೆ ಸಂಕೇತವಾಗಿ ತಿಳಿಸುವಂತದ್ದಾಗತ್ತೆ. ಹಾಗಾಗಿನೇ ಇಲ್ಲಿ ಶಕ್ತಿ ದೇವತೆ ದುಷ್ಟರನ್ನ ಹೇಗೆ ಸಂಹಾರ ಮಾಡ್ತಾಳೋ ಹಾಗೆ ನಮ್ಮಲ್ಲಿರುವಂತಹ ದುಷ್ಟತನವನ್ನ, ನಮ್ಮಲ್ಲಿರುವಂತಹ ಅಹಂಕಾರವನ್ನ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅನ್ನುವಂತಹ ಅರಿಷಡ್ ವರ್ಗಗಳನ್ನ ಈ ಸಂದರ್ಭದಲ್ಲಿ ತೊಡೆದು ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ನಾವು ಈ ಶಕ್ತಿ ದೇವತೆಗೆ ಶರಣಾಗತರಾದಾಗ ಮಾತ್ರ ಇದು ಸಾಧ್ಯವಾಗತ್ತೆ. ಹಾಗಾಗಿ ಈ ನವರಾತ್ರಿಯಲ್ಲಿ ಮಹಾ ದುರ್ಗೆಯನ್ನ, ಮಹಾಲಕ್ಷ್ಮಿಯನ್ನ, ಮಹಾ ಸರಸ್ವತಿಯನ್ನ ಆರಾಧನೆ ಮಾಡುವಂಥದ್ದು. ಶಕ್ತಿ ಸ್ವರೂಪಿಣಿಯಾದಂತಹ ಭಗವಂತನ ಶಕ್ತಿಗೆ ನಾವು ತಲೆಬಾಗಬೇಕು, ಪ್ರತಿನಿತ್ಯ ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ನವರಾತ್ರಿಯ ಮೊದಲ ದಿನ ಶುಭ ಸಮಯ. ಏಕೆಂದರೆ ನೀವು ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮುಂದುವರಿಸುವಂತಹ ದಿನ. ಹಾಗೆ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲತೆಗಳು ಉಂಟಾಗುತ್ತೆ. ನೀವು ಯಾವುದೇ ಕೆಲಸವನ್ನು ಮನಸ್ಸಿನಲ್ಲಿ ಅಂದುಕೊಂಡ್ರೂ ಕೂಡ ಅದನ್ನು ಮಾಡುವಂಥ ಒಂದು ಛಲ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ನೀವು ಆಕರ್ಷಣೆಯ ಕೇಂದ್ರ ಬಿಂದು. ಏಕೆಂದರೆ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ಈ ದಿನ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು, ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸೌಕರ್ಯ,
ಸೌಲಭ್ಯಗಳು ಹೆಚ್ಚಾಗುವಂಥದ್ದು, ವಾಹನದ ಸೌಲಭ್ಯ ಚೆನ್ನಾಗಿದೆ, ಪ್ರಯಾಣ ಬಹಳ ಉತ್ತಮವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನಿರುದ್ಯೋಗಿಗಳಿಗೆ ಬಹುದಿನಗಳ ಕನಸು ನನಸಾಗುವಂತಹ ಸಂದರ್ಭ ಕೂಡ ಇದೆ. ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗ್ತಾ ಇದೆ. ಏಕೆಂದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ, ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ. ಇದರಿಂದ ನಿಮ್ಮ ದಾರಿ ಸುಗಮವಾಗುತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮೀಯರಿಂದ ಶುಭ ಸುದ್ದಿ ಸಿಕ್ಕುವಂಥದ್ದು, ಸಮಯಕ್ಕೆ ಸರಿಯಾಗಿ ಒಂದು ಸಹಕಾರ ತತ್ವ ನಿಮಗೆ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳು ತುಂಬ ಯಶಸ್ವಿಯಾಗತ್ತೆ. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳೇನಿದೆ, ಕ್ಷುಲ್ಲಕ ವಿಚಾರಗಳು, ಅದನ್ನು ಸುಮ್ಮನೆ ಬಿಟ್ಟು ಬಿಡುವಂಥದ್ದು ಉತ್ತಮ. ಅದನ್ನು ಕೆಣಕಬೇಡಿ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಹಾಗಾಗಿ ಈ ದಿನ ನೀವು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಸೂರ್ಯ ಕೂಡ ಪಂಚಮದಲ್ಲೇ ಇರ್ತಾನೆ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನ ಸ್ವಲ್ಪ ಒತ್ತಡಗಳಿರುವಂತಹ ದಿನ. ಇದರ ಸಲುವಾಗಿ ನಿಮಗೆ ಮಿಶ್ರ ಫಲಗಳು ಬರುತ್ತೆ. ಏಕೆಂದರೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಕ್ಲಾರಿಟಿ ನಿಮಗಿರಲ್ಲ. ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು, ಹೇಗೆ ಅದನ್ನು ಮುಂದುವರಿಸಬೇಕು, ಯಾರಿಂದ ನಮಗೆ ಸಹಕಾರಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ತಪ್ಪುವಂಥ ಸಾಧ್ಯತೆ ಇದೆ. ನಿಮ್ಮ ಕ್ಯಾಲ್ಕುಲೇಷನ್ ಈ ದಿನ ಎಲ್ಲ ಉಲ್ಟಾ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕು. ಇನ್ನು ಈ ದಿನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ, ಲವಲವಿಕೆ ಇಲ್ಲ. ಹಾಗಾಗಿನೇ ಗುರಿಯನ್ನು ತಲುಪಲಿಕ್ಕಾಗಲಿ, ಹಿಡಿದ ಕೆಲಸವನ್ನು ಪೂರ್ಣ ಮಾಡಲಿಕ್ಕಾಗಲಿ ಪೂರ್ಣವಾದಂತಹ ಒಂದು ಮನಸ್ಸಿರಲ್ಲ. ಹಾಗಾಗಿನೇ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳೇನಾದರೂ ಇದ್ದರೆ ಅಥವಾ ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ, ಕಸಿವಿಸಿ ಜಾಸ್ತಿ. ಏಕೆಂದರೆ ನಿಮಗೆ ಗೊತ್ತು, ಗುರಿ ಇಲ್ಲದಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ತೀರಿ. ನಿಮ್ಮ ಒಂದು ಶಕ್ತಿಗೆ, ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಮೀರಿದಂತಹ ಒಂದು ಪ್ಲ್ಯಾನ್ ಅದು. ಹಾಗಾಗಿ ಅದರಿಂದ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತಹ ಒಂದು ಫಲ ಈ ದಿನ ಸಿಕ್ಕಲ್ಲ. ಜೊತೆಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತುಂಬ ಜಾಗೃತೆಯಿಂದ ಮುಂದುವರಿಯುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿಷ್ಠೆ ಏನಿದೆ, ಪ್ರಾಮಾಣಿಕತೆ ಏನಿದೆ, ಅದನ್ನು ತೋರಿಸುವಂಥ ಒಂದು ಸಂದರ್ಭ. ಹಾಗಾಗಿ ನಿಮಗೆ ಒಂದು ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು. ಆಸಿಡ್ ಟೆಸ್ಟ್ ಆಗುವಂತಹ ಸಂದರ್ಭ ಇದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದರೆ ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಇದೇ ನಿಮ್ಮ ಅಪಾಯಕ್ಕೆ ಕಾರಣ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟರಲ್ಲಿರಬೇಕು. ಒಂದು ಚೌಕಟ್ಟಿನೊಳಗೆ ಈ ದಿನ ನಿಮ್ಮ ಜೀವನ ನಿರ್ವಹಣೆ ಆಗಬೇಕು. ಆಗ ಯಶಸ್ವಿಯಾಗಿ ಕೆಲಸಗಳು ಮುಂದುವರಿಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಪೂಜೆ ಮಾಡಿ, ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ, ಸುಖ ಸ್ಥಾನ ಇದು. ಎಲ್ಲವೂ ಇದೆ, ಸೌಲಭ್ಯ ಇದೆ, ಸೌಕರ್ಯ ಇದೆ, ಕಂಫರ್ಟ್ ಝೋನಲ್ಲಿದ್ದೀರಿ. ಆದರೆ ಅನುಭವಿಸುವಂಥ ಯೋಗ ಮಾತ್ರ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಈ 3ನೇ ವ್ಯಕ್ತಿಯ ಮಾತನ್ನು ಕೇಳೇನೆ ಈ ದಿನ ನಿಮ್ಮ ದಿಕ್ಕನ್ನು ಬದಲಾಯಿಸುವಂಥ ಸಾಧ್ಯತೆ ಇದೆ. ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಯೂಟರ್ನ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಯಶಸ್ಸಿದೆ. ಆದರೆ ಆ ಯಶಸ್ಸಿನ ಗುಂಗಿನಲ್ಲೇ ಇದೇ ರೀತಿ ನಡೆಯುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಮತ್ತೊಂದು ಕೆಲಸವನ್ನು ಆರಂಭ ಮಾಡ್ತೀರಿ. ಆದರೆ ಆ ಕೆಲಸಕ್ಕೆ ಬೇಕಾಗಿರುವಂಥ ಸಂಪನ್ಮೂಲಗಳು ಸಿಕ್ಕಲ್ಲ, ಸಮಯ ಚೆನ್ನಾಗಿರಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ನಷ್ಟದ ಬಾಬ್ತು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಸಮಸ್ಯೆಗಳನ್ನು ಮಾತಿನ ಮೂಲಕ ಬಗೆಹರಿಸ್ಕೊಳ್ಳುವಂಥ ಅವಕಾಶಗಳಿದೆ. ಆದರೆ ಆ ಸಂಯಮದಿಂದ ವರ್ತಿಸಬೇಕು. ಸ್ವಲ್ಪ ಮಾತಿನಲ್ಲಿ ಹಿತ ಮಿತ ಇರಬೇಕು ಅನ್ನುವಂಥ ಒಂದು ತತ್ವವನ್ನು ಮರೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಸ್ವಲ್ಪ ಕೋಪ ಮಾಡಿಕೊಳ್ಳುವಂಥದ್ದು, ಅಸಹನೆಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಇದರಿಂದ ನಿಮ್ಮ ಮನಃಶಾಂತಿಗೆ ಭಂಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಆದರೆ ನಿಮ್ಮ ಒಂದು ಇನ್ಫ್ಲೂಯೆನ್ಸನ್ನು, ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉದ್ಭವ ಆದರೆ ಅದರಲ್ಲಿ ಅನುಭವಸ್ಥ ತಜ್ಞರ, ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಗೆಳೆತನಕ್ಕೆ ಎಲ್ಲೋ ಒಂದು ಕಡೆ ಬಾಧೆ ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಈ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದಾಗಲಿ, ಈ ಕುಚೇಷ್ಟೆ ಆಗಲಿ, ಅಥವಾ ನಿಮ್ಮ ನಿಯಂತ್ರಣ ಇಲ್ಲದಂತಹ ಮಾತುಗಳಿಂದಲಾಗಲಿ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಈ ದಿನ ರಾಜಕೀಯದಿಂದ ದೂರ ಇರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಅಂದರೆ ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹಾಗಾಗಿ ಈ ದಿನ ನೀವು ಕಷ್ಟಪಟ್ಟು ಮಾಡುವಂತಹ ಕೆಲಸ ಕಾರ್ಯಗಳಿಂದ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನ ಕೂಡ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವಿಚಾರಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಸಫಲರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳು ಒಪ್ಪಂದಕ್ಕೆ ಬರುವಂಥದ್ದಿದೆ. ಎಲ್ಲ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬರುವಂಥ ಸಂದರ್ಭಗಳಿದೆ. ಹಾಗಾಗಿ ಅಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಹಠದ ಸ್ವಭಾವವನ್ನು ಈ ದಿನ ಬಿಟ್ಬಿಡಿ. ಯಾವುದೇ ಒಂದು ಕಾರಣಕ್ಕೂ ಕೂಡ ಅದು ಮಾತಿನ ಮೂಲಕ ಬಗೆಹರಿಯುವಂಥ ಒಂದು ಸಾಧ್ಯತೆ ಇರೋದರಿಂದ ನೀವು ಆದಷ್ಟು ರಾಜಕೀಯವನ್ನು ಅಲ್ಲಿ ಪ್ರವೇಶ ಮಾಡಿಸಬೇಡಿ. ಜೊತೆಗೆ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಗತಿಯ ವೇಗವನ್ನು ಸ್ವಲ್ಪ ಉಳಿಸ್ಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಮನಸ್ಸಿನಲ್ಲಿ ಏನಾದರೂ ಅಸಮಾಧಾನ ಇದ್ದರೆ ನಿಮ್ಮ ಒಂದು ದೃಷ್ಟಿ ಏನಿದೆ ಅಥವಾ ನೀವು ನೋಡುವಂಥ ಒಂದು ವಿಚಾರಗಳೇನಿದೆ ಅದು ಬದಲಾವಣೆ ಆಗುವಂಥದ್ದಿದೆ. ಹಾಗಾಗಿ ಮಾತಿನ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ನೀವು ಸಾಧನೆ ಮಾಡಲಿಕ್ಕೆ ಅಥವಾ ಒಂದು ಗುರಿಯನ್ನು ತಲುಪಲಿಕ್ಕೆ ಒಳ್ಳೆಯ ಸಹಕಾರಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿ ಕಾರ್ಯ ಸಾಧನೆ ಮಾಡುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸ ಆಗಲಿ, ನಿಮ್ಮ ಧೈರ್ಯ ಆಗಲಿ, ಅಥವಾ ನೀವು ಕೆಲಸದ ಬಗ್ಗೆ ಇಟ್ಟುಕೊಂಡಿರುವಂಥ ಒಂದು ದೂರದೃಷ್ಟಿತ್ವ ಆಗಲಿ ತುಂಬ ಚೆನ್ನಾಗಿದೆ. ಇದು ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಮಾತು ಮತ್ತು ನಡವಳಿಕೆ ಇದರಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಂಡ್ರೆ ತುಂಬ ಉತ್ತಮ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಈ ದಿನ ಗಮನ ಕೊಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರ್ಬೋದು. ಅದನ್ನು ನಿರ್ವಹಣೆ ಮಾಡ್ತೀರಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ ಇದು ಧನಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ. ಬರಬೇಕಾದಂಥ ಹಣ ಬರಲ್ಲ. ಕೊಡಬೇಕಾದಂಥವರು ಈ ದಿನ ನಿಮಗೆ ಸಮಯಕ್ಕೆ ಸರಿಯಾಗಿ ಸಹಕಾರವನ್ನು ಕೊಡಲ್ಲ. ಹಾಗಾಗಿನೇ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ನಿಧಾನ ಆಗುತ್ತೆ. ಅದರಲ್ಲೂ ಈ ದಿನ ನೀವು ಬೇರೆಯವರನ್ನು ಆಶ್ರಯ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಡಿಪೆಂಡೆನ್ಸಿಯಿಂದಲೇ ಕೆಲಸಗಳಾಗಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯ ಬೇಕಾದಷ್ಟಿದೆ. ಅದನ್ನು ನೀವು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ಈ ದಿನ ಸಂಬಂಧಗಳಲ್ಲಿರುವಂಥ ಒಂದು ಕಹಿ ದೂರವಾಗುವಂಥದ್ದಿದೆ. ಭಿನ್ನಾಭಿಪ್ರಾಯಗಳು ದೂರ ಆಗುವಂಥ ಸಂದರ್ಭ ಕೂಡ ಇದೆ. ಇದು ನಿಮ್ಮಲ್ಲಿ ಒಂದು ವಿಶ್ವಾಸವನ್ನು ಹೆಚ್ಚಿಸುವಂಥ ಸಂದರ್ಭ. ಹಾಗಾಗಿ ಅಂಥ ಒಂದು ಭಿನ್ನಾಭಿಪ್ರಾಯಗಳಿದ್ದರೆ ಆದಷ್ಟು ಬೇಗ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ಕೈಗೊಂಡಂಥ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ತಾಳ್ಮೆ ಇಲ್ಲಿ ಪರೀಕ್ಷೆಗೆ ಒಳಪಡುವಂಥದ್ದು. ಏಕೆಂದರೆ ಕೆಲಸಗಳು ಬೇಗ ಆಗಬೇಕು, ಬೇಗ ಫಲಿತಾಂಶಗಳು ಸಿಗಬೇಕು ಅನ್ನುವಂಥದ್ದು ನಿಮ್ಮ ಒಂದು ಸಾಧನೆಯ ಮಾರ್ಗ. ಆದರೆ ಅದಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಸಮಸ್ಯೆಯ ಮೂಲವನ್ನು ತಿಳ್ಕೊಳ್ಬೇಕು, ಕಾರ್ಯಕಾರಣ ಸಂಬಂಧವನ್ನು ತಿಳ್ಕೊಳ್ಬೇಕು, ಮತ್ತು ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳ ಸಾಧ್ಯತೆಗಳು ಹೇಗಿರುತ್ತೆ, ಅದರ ಫಲಾಫಲಗಳು ಹೇಗಿರುತ್ತೆ, ಇದನ್ನು ಮೊದಲೇ
ಗ್ರಹಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಬಹಳ ನಿಷ್ಠುರವಾಗಿಯೇ ನೀವು ನೋಡಬೇಕು. ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ಈ ದಿನದಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಒಂದು ಮಾತನ್ನು, ಸಲಹೆಯನ್ನು ಕೇಳಿ ಮುಂದುವರಿಯುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಆ ಥರದ ನಿರ್ಧಾರ ನಿಮ್ಮ ಸೋಲಿಗೆ, ನಿಮ್ಮ ನಷ್ಟಕ್ಕೆ ಕಾರಣ ಆಗುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಈ ದಿನ ಮನಸ್ಸಿಗೆ ಏನೋ ಒಂದು ಹೊಸತನ ಬರುತ್ತೆ, ಹೊಸ ಚೈತನ್ಯ ಇದೆ, ಲವಲವಿಕೆ ಇದೆ. ಹಾಗೆ ಕೆಲಸ ಕಾರ್ಯಗಳನ್ನು ತುಂಬ ಆಸಕ್ತಿಯಿಂದ ಆರಂಭ ಮಾಡುವಂಥ ಅವಕಾಶಗಳು ಜಾಸ್ತಿ ಇದೆ. ಇನ್ನು ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ನಿಮಗೆ ತುಂಬ ಬೆಂಬಲ ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಇದೆ. ಸಹೋದ್ಯೋಗಿಗಳು ಕೂಡ ನಿಮ್ಮನ್ನು ಈ ದಿನ ಒತ್ತೆ ಇಟ್ಕೊಳ್ಳುವಂಥದ್ದು, ಅಂದರೆ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಇಡೀ ವಾತಾವರಣ ನಿಮಗೆ ಸಂತೋಷವನ್ನು ತರುತ್ತೆ. ಒಂದು ರೀತಿಯಲ್ಲಿ ಈ ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ದಕ್ಷತೆ, ನಿಮ್ಮ ಒಂದು ಪ್ರತಿಭೆ, ಹಾಗೆ ನಿಮ್ಮ ಅನುಭವ, ಇದರಿಂದ ಎಲ್ಲರನ್ನ ಕೆಲಸ ಕಾರ್ಯಗಳಲ್ಲಿ ಮೆಚ್ಚಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಅತಿಯಾದಂತಹ ವಿಶ್ವಾಸ ಇರೋದ್ರಿಂದ, ಕೆಲಸದಲ್ಲಿ ನಿಷ್ಠೆ ಇರೋದ್ರಿಂದ ಬಹಳ ಬೇಗ ಗುಣಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಪ್ರಗತಿ ಏನಿದೆ ಅದನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡುವಂಥ ಸಾಧ್ಯತೆ ಇದೆ. ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಈ ದಿನ ನಿಮ್ಮ ಗುರುವಿನ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಯಾರೋ ಒಬ್ಬರು ಗುರುಗಳು, ಹಿರಿಯರೋ ನಿಮ್ಮ ಜೊತೆ ಇದ್ದು ನಿಮಗೆ ಒಳ್ಳೆಯ ಸಲಹೆಯನ್ನು ನೀಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಲಹೆಯನ್ನು ಈ ದಿನ ನೀವು ಒಪ್ಪಿಕೊಳ್ಬೇಕು, ಅದನ್ನೇ ನೀವು ಅಳವಡಿಸ್ಕೊಳ್ಬೇಕು. ಆದರೆ ಈ ದಿನ ಹೊಗಳು ಭಟ್ಟರ ಮುಖಸ್ತುತಿಗೆ ಮಾತ್ರ ಮರಳಾಗಬೇಡಿ. ಆದಷ್ಟು ಅವರನ್ನು ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವರಾಗಲಿ ಅಥವಾ ನಿಮ್ಮನ್ನು ಹೊಗಳಿ ನಿಮ್ಮಿಂದ ಏನೋ ಒಂದು ಸಹಕಾರವನ್ನು ಪಡ್ಕೊಂಡು ಕೊನೆಗೆ ನಿಮ್ಮನ್ನು ದೂರೀಕರಿಸುವಂಥ ಒಂದು ಸಂದರ್ಭ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆಯತ್ತ, ಅದರಲ್ಲೂ ವಿದ್ಯಾರ್ಥಿಗಳು ವಿಶೇಷವಾಗಿ ಹೆಚ್ಚಿನ ಗಮನವನ್ನು ಇಟ್ಕೊಂಡ್ರೆ ಮುಂದೆ ಶಾಶ್ವತವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ದಿನ ಉತ್ತಮವಾದಂತಹ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿರುವಂತಹ ದಿನ. ಅದನ್ನು ಮುಂದುವರಿಸಿ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಸಾಮಾನ್ಯವಾದಂತಹ ದಿನ, ಅಷ್ಟೊಂದು ಹೇಳಿಕೊಳ್ಳುವಂತಹ ದಿನ ಇಲ್ಲ. ಹಾಗೆ ಈ ದಿನದ ನಿಮ್ಮ ಸಾಧನೆ ಆಗಲಿ, ನಿಮ್ಮ ಪ್ರಯತ್ನವಾಗಲಿ ನೀವು ನಿರೀಕ್ಷೆ ಮಾಡಿದಂತಹ ಒಂದು ಫಲಿತಾಂಶವನ್ನು ತರಲ್ಲ. ಹಾಗಾಗಿ ಭಗವಂತ ಯಾವ ಫಲಿತಾಂಶವನ್ನು ಕೊಡ್ತಾನೆ, ಯಾವ ಫಲವನ್ನು ಕೊಡ್ತಾನೆ, ಅದೇ ನಿಮ್ಮ ಪಾಲಿಗೆ ಬಂದಂತಹ ಪಂಚಾಮೃತ. ಹಾಗಾಗಿ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಇನ್ನು ಈ ದಿನ ನೀವು ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ, ಸ್ವಲ್ಪ ಚಾಲೆಂಜಸ್ ಇದೆ, ಸ್ವಲ್ಪ ಸ್ಪರ್ಧೆಗಳಿದೆ. ಆದರೆ ಈ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಈ ದಿನ ನಿಮಗೆ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಕೋಪ. ಹಾಗಾಗಿ ಈ ದಿನ ಮನಸ್ಥಿತಿಯೇ ನಿಮಗೆ ಸರಿ ಇರಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅದನ್ನು ಪಡ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತೀರಿ. ಈಗಾಗಲೇ ಯಾವ್ಯಾವುದೋ ರೀತಿಯಲ್ಲಿ ಶಾಂತಿ ಸಮಾಧಾನಕ್ಕಾಗಿ ಕೆಲವೊಂದು ವಿಚಾರಗಳನ್ನು ನೀವು ಅನುಸರಣೆ ಮಾಡ್ತಾ ಇದ್ದೀರಿ. ಆದರೆ ಪೂರ್ಣವಾಗಿ ನಿಮಗೆ ಫಲ ಯಾವುದರಲ್ಲೂ ಕೂಡ ಸಿಕ್ಕಿಲ್ಲ. ಎಲ್ಲವೂ ಕೂಡ ಅಪೂರ್ಣ ಇದೇ ಇರುವಂಥದ್ದು. ಹಾಗಾಗಿ ಈ ದಿನ ಕೊನೆಯ ಕ್ಷಣದಲ್ಲೂ ಕೂಡ ನೀವು ಪ್ರಯತ್ನವನ್ನು ಮುಂದುವರಿಸ್ತೀರಿ. ಆದರೆ ಇದ್ದಕ್ಕಿದ್ದ ಹಾಗೆಯೇ ನಿಮ್ಮ ತೀರ್ಮಾನಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ಈ ಕೊನೆಯ ಕ್ಷಣದಲ್ಲಿ ಬದಲಾವಣೆ ಆಗುವಂಥದ್ದು, ಕೆಲಸಗಳು ಮುಂದೂಡಲ್ಪಡುವಂಥದ್ದು ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸದ ಕೊರತೆಯನ್ನು ಎತ್ತಿ ತೋರಿಸುತ್ತೆ.
ಹಾಗಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಅದಕ್ಕಾಗಿ ಕೆಲಸವನ್ನು ಈ ದಿನ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಷ್ಟ ಆಗುತ್ತೆ. ಇನ್ನು ಈ ಸ್ಥಿರಾಸ್ತಿಯ ವಿಚಾರದಲ್ಲೂ ಕೂಡ ಅಷ್ಟೊಂದು ಅನುಕೂಲ ಇಲ್ಲ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರವನ್ನು ಸ್ವಲ್ಪ ಗಮನಿಸಬೇಕು. ಕಾನೂನನ್ನು ಪರಿಪಾಲನೆ ಮಾಡಬೇಕು. ಇಲ್ಲ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಅತಿಯಾದ ಆತ್ಮವಿಶ್ವಾಸ ಕೆಲವು ವಿಚಾರದಲ್ಲಿದೆ. ಇದು ನಿಮ್ಮ ನಷ್ಟಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ. ವಿಶೇಷವಾದಂಥ ಕಾರ್ಯಗಳಾಗುತ್ತೆ. ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ತೀರಿ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಆದರೆ ಈ ಕೆಲಸ ಕಾರ್ಯಗಳ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಒಂದಲ್ಲ 2 ಸಲ ಆಲೋಚನೆ ಮಾಡಿ. ಗೊತ್ತಿದ್ದು ಎಡುವಂತಹ ಸಂದರ್ಭಗಳು ಬರ್ಬೋದು. ಅದು ಬೇರೆಯವರ ಕುತಂತ್ರದಿಂದ ಆಗುವಂತಹ ಸಂದರ್ಭ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಎಲ್ಲ ವಿಚಾರಗಳು ಕೂಡ ಈ ದಿನ ನಿಮಗೆ ನಿಮ್ಮ ನಿರೀಕ್ಷೆಯಂತೆಯೇ ಮುಂದುವರಿಯುತ್ತೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುವಂಥದ್ದು. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಮುಂದುವರಿಯುತ್ತೆ ಕೆಲಸ. ಹಾಗೆ ನಿಮ್ಮ ಒಂದು ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಒಂದು ಸಂವಹನ, ಕಷ್ಟ ಸುಖಗಳ ಒಂದು ವಿನಿಮಯ, ಇದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಭದ್ರತೆ ಇರುತ್ತೆ, ಸಂತೋಷ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ನಿಷ್ಠೆ ಏನಿದೆ, ನಿಮ್ಮ ಪ್ರತಿಭೆ ಏನಿದೆ, ಅದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಇದರಿಂದ ಮೇಲಧಿಕಾರಿಗಳು ನಿಮ್ಮನ್ನು ಶ್ಲಾಘಿಸ್ತಾರೆ. ಸಹೋದ್ಯೋಗಿಗಳು ಕೂಡ ನಿಮ್ಮನ್ನು ಬೆಂಬಲಿಸ್ತಾರೆ. ಇನ್ನು ವ್ಯವಹಾರಗಳಲ್ಲಿ ಪ್ರಗತಿಯೇನೋ ಇದೆ. ಆದರೆ ಗುರಿ ಸಾಧನೆ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ದೂರ ಇದೆ. ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ಮಾತ್ರ ನಿಮಗೆ ಮುಂದೆ ಶಾಶ್ವತವಾದಂಥ ಫಲಗಳು ಸಿಕ್ಕುವಂಥದ್ದಿದೆ. ಆದರೆ ನಿಮ್ಮ ಒಂದು ಯಶಸ್ಸು ಕೆಲವರಿಗೆ ಹೊಟ್ಟೆ ಉರಿಯನ್ನು ತರುತ್ತೆ. ಕೆಲವರು ಅದನ್ನೇ ಕರುಬುವಂಥದ್ದು. ಅಂದರೆ ನಿಮ್ಮ ಬಗ್ಗೆನೇ ಕೆಲವೊಂದು ಅವಿಶ್ವಾಸದ ಮಾತುಗಳನ್ನು ಆಡ್ತಾರೆ. ನಿಮ್ಮ ಒಂದು ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನ ಕೂಡ ಕೆಲವರಿಂದ ಆಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಅದನ್ನು ನೀವೇ ಸೃಷ್ಟಿ ಮಾಡಿರುವಂಥದ್ದು. ಅದನ್ನು ಉಳಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದಲೇ ಈ ದಿನ ಇರಬೇಕಾದಂತಹ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳು ಎದುರಾಗುವಂಥದ್ದಿದೆ. ಹಾಗೆ ಈ ದಿನ ಸ್ವಲ್ಪ ಖರ್ಚು ವೆಚ್ಚದ ವಿಚಾರದಲ್ಲಿ ಲೆಕ್ಕಾಚಾರದಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ತಾಯಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆಯಲ್ಲಿ ಚಂದ್ರ. ಇದು ಉದ್ಯೋಗ, ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ, ಇದನ್ನು ಹೇಳುವಂಥ ಒಂದು ಮನೆ ಇದು. ಹಾಗಾಗಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ಕ್ಲಾರಿಟಿ ಇರುತ್ತೆ. ಹಾಗೆ ಈ ದಿನ ಹೊಸ ಚೈತನ್ಯವನ್ನು ಪಡ್ಕೊಳ್ಳಿಕ್ಕೆ, ಹೊಸತನ್ನು ಈ ದಿನ ನೀವು ಆಹ್ವಾನಿಸುವಂಥದ್ದು, ಅದನ್ನು ಬರಮಾಡಿಕೊಳ್ಳುವಂಥದ್ದು ಈ ದಿನ ಇರುತ್ತೆ. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಒಂದು ಸನ್ನಾಹದಲ್ಲಿ ಇರ್ತೀರಿ. ಅಂಥ ಸನ್ನಾಹ ಅಂತ ಹೇಳಿದ್ರೆ ಇಲ್ಲಿ ಯುದ್ಧದ ರೀತಿಯಲ್ಲಿ ಇರುವಂಥ ಒಂದು ಸಂದರ್ಭ. ಅಂದರೆ ಇದ್ದಕ್ಕಿದ್ದ ಹಾಗೆಯೇ ಆ ಬದಲಾವಣೆ ಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತೀರಿ. ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿಯ ಕೆಲಸಗಳನ್ನು ಮಾಡಿದಾಗ ನಿಮಗೆ ತುಂಬ ಸಂತೋಷ ಇದೆ, ಸಂಭ್ರಮ ಇರುತ್ತೆ. ಇನ್ನು ಕುಟುಂಬದಲ್ಲಿರುವಂಥ ಆತ್ಮೀಯತೆಯ ಕಾಲಕ್ಷೇಪ ಏನಿದೆ, ಅದು ಈ ದಿನ ನಿಮಗೆ ಹೆಚ್ಚಿನ ಮಟ್ಟದ ಆತ್ಮವಿಶ್ವಾಸವನ್ನು ತರುವಂಥದ್ದು ಇದೆ. ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ಕೂಡ ಇರುವಂಥದ್ದು. ಹಾಗೆ ಒಂದು ಪುಟ್ಟ ಪ್ರವಾಸದ ಒಂದು ಸಂದರ್ಭ ಕೂಡ ಇದೆ. ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಈ ದಿನ ಕಾಲಕ್ಷೇಪ ಮಾಡುವಂಥದ್ದು. ಹಾಗೆ ಈ ಕುಟುಂಬದಲ್ಲಿ ಆಹಾರ ಕ್ರಮವನ್ನು ಪರಿಪಾಲನೆ ಮಾಡಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನುವಂಥ ವಿಚಾರಗಳು ಕೂಡ ಪ್ರಧಾನವಾಗಿರುತ್ತೆ. ಒಟ್ಟಾರೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಬೆಂಬಲ ಸಿಕ್ಕುವಂಥದ್ದು ಇದೆ. ಹೊಸ ವಾಹನ ಯೋಗ ಇದೆ. ಜೊತೆಗೆ ಹಣಕಾಸಿನ ವಿಚಾರ ಕೂಡ ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ.
ಇನ್ನು ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಲೆಕ್ಕಾಚಾರದಿಂದ ಮುಂದುವರಿರಿ. ಯಾವುದೇ ವಿಚಾರವನ್ನು ಕೂಡ ದಾಖಲೆ ಪತ್ರಗಳ ಮೂಲಕವೇ ನೀವು ವ್ಯವಹಾರವನ್ನು ಮಾಡಬೇಕು. ಬಾಯಿ ಮಾತಿಗೆ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ತುಂಬ ಚೆನ್ನಾಗಿದೆ. ಅದಕ್ಕೆ ಬದ್ಧರಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇದ್ದಾನೆ. ಈ 9ನೇ ಸ್ಥಾನ ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಕಸಿವಿಸಿಯನ್ನು ತರುವಂಥದ್ದು, ಇರುವಂಥ ಸೌಲಭ್ಯಗಳನ್ನು ನೀವು ಈ ದಿನ ದೂರೀಕರಿಸುವಂಥದ್ದು. ಅಂದರೆ ಅದೃಷ್ಟ ನಿಮ್ಮ ಪಾಲಿಗೆ ಬರುತ್ತೆ, ನಿಮ್ಮ ಬಳಿಗೆ ಬರುತ್ತೆ. ಆದರೆ ಅದನ್ನು ನೀವು ಗ್ರಹಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸನ್ನು ವಿಚಲಿತಗೊಳಿಸ್ಕೊಳ್ಳುವಂಥದ್ದು. ಹಾಗೆ ಈ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದಲೇ ನಿಮಗೆ ಅದೃಷ್ಟ ಒಲಿಯಲ್ಲ. ಹಾಗಾಗಿ ಆತುರದಲ್ಲಿ ವ್ಯವಹಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಕೂಡ ನಷ್ಟವನ್ನು ಎದುರಿಸಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಸ್ವಲ್ಪ ಚಂಚಲ ಮನಸ್ಸಿರೋದ್ರಿಂದ ಓದಿದ್ದು ತಲೆಗೆ ಹತ್ತಲ್ಲ, ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಗುರಿ ಸ್ಪಷ್ಟವಾಗಿರಲ್ಲ. ಇನ್ನು ಗೃಹಿಣಿಯರು ಮನೆ ಕೆಲಸ ಮಾಡುವಾಗ ಅಲ್ಪ ಸ್ವಲ್ಪ ತೊಂದರೆಗಳನ್ನು ನೀವೇ ತಂದುಕೊಳ್ತೀರಿ. ಎಲ್ಲ ಒಂದು ಕಡೆ ಕೈಕಾಲುಗಳಿಗೆ ಪೆಟ್ಟಾಗುವಂಥದ್ದಾಗಲಿ ಅಥವಾ ಎಚ್ಚರಿಕೆ ಇಲ್ಲದೆ ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕೆಲವರಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಇರುವಂಥದ್ದು, ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಇದೆ. ಸಂಬಂಧಗಳ ಮಧ್ಯದಲ್ಲಿ ಈ ಒತ್ತಡಗಳು ಬರುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒತ್ತಡಗಳು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗೆ ಮನೆಯಲ್ಲಿ ಕೆಲವರ ವರ್ತನೆ ನಿಮಗೆ ಸ್ವಲ್ಪ ನೋವನ್ನು ತರುವಂಥದ್ದು, ಅವರ ಮಾತು ನಿಮಗೆ ಇಷ್ಟ ಆಗಲ್ಲ. ನೀವೇ ಬೆಳೆಸಿದ ಮಕ್ಕಳೇ ನಿಮ್ಮ ಎದುರು ನಿಲ್ಲುವಂಥದ್ದು, ನಿಮ್ಮ ಎದುರಾಗಿ ಮಾತಾಡುವಂತಹ ಸಾಧ್ಯತೆ, ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ಸಂದರ್ಭ ಈ ದಿನ ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದೆಲ್ಲದಕ್ಕೂ ಕೂಡ ನಿಮ್ಮ ಮನಃಶಾಂತಿ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಅದನ್ನು ತಂದುಕೊಳ್ಬೇಕು, ಅದನ್ನು ಕಾಯ್ದುಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ಧ್ಯಾನ ಮಾಡಿ, ಯೋಗ ಮಾಡಿ, ಭಗವಂತನ ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿ ಅಲ್ಪ ಸ್ವಲ್ಪ ಸಮಸ್ಯೆಗಳು ಈ ದಿನ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಒಂದು ಕಡೆ ನೀವು ಅಂದುಕೊಂಡಂತೆ ಬೇರೆ, ಆ ಫಲಿತಾಂಶವೇ ಬೇರೆ ರೀತಿಯಲ್ಲಿ ಇರುವಂಥದ್ದು, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಹಾಗಾಗಿನೇ ಈ ದಿನ ಭಾರಿ ನಿರಾಸೆ ಉಂಟಾಗುವಂಥದ್ದು. ಹಾಗೆ ಮಿತ್ರರೊಂದಿಗೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇರುತ್ತೆ. ನೀವು ಎಷ್ಟು ಅವಾಯ್ಡ್ ಮಾಡಬೇಕು ಅಂದರೂ ಆ ಪರಿಸ್ಥಿತಿ ನಿಮ್ಮನ್ನು ಆ ಒಂದು ಇಕ್ಕಟ್ಟಿಗೆ ಸಿಕ್ಕಿಸ್ಬಿಡುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಮಾತಾಡಲೇಬೇಕು, ಅನಿವಾರ್ಯವಾಗಿ ನಿಮ್ಮ ನಡತೆಯಲ್ಲಿ ಬದಲಾವಣೆಯನ್ನು ತೋರಿಸಲೇಬೇಕಾದಂತಹ ಸಂದರ್ಭ. ಇದೆಲ್ಲವೂ ಕೂಡ ಗ್ರಹಗತಿಗಳು ನಿಮ್ಮ ಪರವಾಗಿಲ್ಲ ಅನ್ನುವಂಥದ್ದನ್ನು ಸೂಚಿಸ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಸಾಮಾನ್ಯವಾದಂತಹ ದಿನ, ನಿಮಗೆ ಅಷ್ಟೊಂದು ವಾವ್ ಅನ್ನೋಂಥ ರೀತಿಯಲ್ಲಿ ಈ ದಿನ ಇರಲ್ಲ. ಹಾಗಾಗಿ ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ, ಯಾವುದೇ ಸಾಹಸದ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಬೇಡಿ. ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಇರಲೇಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಏನಿದೆ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗಳಿಗೆ ಕೈ ಹಾಕಬೇಡಿ. ಹಾಗೆ ಎಷ್ಟೇ ಶ್ರಮ ಪಟ್ಟರೂ ಕೂಡ ಕೆಲಸಗಳು ಮುಂದುವರಿಯಲ್ಲ, ನಿಂತ ಕಡೆನೇ ನಿಂತಿರುತ್ತೆ. ಇದು ಕೂಡ ನಿಮಗೆ ಸ್ವಲ್ಪ ಬೇಸರವನ್ನು, ಜಿಗುಪ್ಸೆಯನ್ನು ತರುವಂಥ ಸಂದರ್ಭ ಇರುತ್ತೆ. ನಿರಾಶಾದಾಯಕವಾದಂತಹ ದಿನ ಇದು. ಒತ್ತಡಗಳು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿರಿ. ಭಗವಂತ ಯಾವ ಒಂದು ಫಲವನ್ನು ಕೊಡ್ತಾನೋ ಅದನ್ನೇ ಸಂತೋಷದಿಂದ ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ಆದಷ್ಟು ಈ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು, ಹಾಗೆ ವಾಹನವನ್ನು ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು
ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ, ಕುಟುಂಬದಲ್ಲಿ ನೆಮ್ಮದಿ, ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಚೆನ್ನಾಗಿದೆ. ಏನೋ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣುವಂತಹ ದಿನ. ಹಾಗೆ ಈ ದಿನ ನಿಮಗೆ ಸಿಕ್ಕುವಂತಹ ಬೆಂಬಲ ಆಗಲಿ, ಸಿಕ್ಕುವಂತಹ ಸಹಾಯ ಆಗಲಿ ಸಕಾಲಕ್ಕೆ ಬರುವಂಥದ್ದು ಇದೆ. ಇದರಿಂದ ಒಂದು ಸಂತೋಷ, ಸಮೃದ್ಧಿ ಹೆಚ್ಚಾಗುವಂತಹ ಸನ್ನಿವೇಶ ಇದೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಈ ದಿನ ಸುಧಾರಣೆ ಆಗುವಂಥದ್ದಿದೆ. ಇನ್ನು ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ನಿಮಗೆ ಸಿಕ್ಕಾಗ ಮನಸ್ಸಿಗೆ ಸಮಾಧಾನ, ಅದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಪ್ರಯತ್ನ. ಅದು ಮನೆಯ ವಾತಾವರಣ ನಿಮಗೆ ಈ ದಿನ ಬಹಳ ಅನುಕೂಲಕರವಾಗಿದೆ. ಈ ಕಿರಿಕಿರಿಗಳು ಈ ದಿನ ಸ್ವಲ್ಪ ಕಡಿಮೆ ಇರುವಂತಹ ಸಂದರ್ಭ. ಆದರೆ ನೀವಾಗಿ ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ಮಾತ್ರ ಮನಸ್ಸಿಗೆ ಬೇಸರ ಆಗುತ್ತೆ, ಒತ್ತಡ ಉಂಟಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮಗೆ ಕೆಲಸ ಕಾರ್ಯಗಳನ್ನು ತುಂಬ ಸಂತೋಷದಿಂದ ಮಾಡುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ನಿಮ್ಮ ಮನಸ್ಸು ಇರೋದ್ರಿಂದ ಬೇರೆ ಕಡೆಗೆ ಗಮನ ಹರಿಸುವಂಥದ್ದು ಕಡಿಮೆಯಾಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳೇ ಪ್ರಧಾನ ಆಗುತ್ತೆ. ಆದರೆ ಸಂಬಂಧಗಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ನಿರ್ಲಕ್ಷ್ಯತನ ಅನ್ನುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ಯಾಕೆಂದರೆ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥದ್ದು, ಈ ಕಮ್ಯುನಿಕೇಷನನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳುವಂಥದ್ದು ಕೂಡ ಈ ದಿನ ಬಹಳ ಮುಖ್ಯ. ಇನ್ನು ನಿಮ್ಮ ಒಂದು ಸಾಧು ಸ್ವಭಾವ ಏನಿದೆ ಅದನ್ನು ಕೆಲವರು ನಿಮ್ಮ ದೌರ್ಬಲ್ಯ ಅಂತ ಹೇಳಿ ಅಂದ್ಕೊಳ್ತಾರೆ, ನಿಮ್ಮ ವೀಕ್ನೆಸ್ ಅಂತ ಹೇಳಿ ಅಂದ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯತ್ತ ಸಾಗಲಿಕ್ಕೆ ಹಿರಿಯರ ಒಂದು ಬೆಂಬಲ ಇದೆ, ಅದನ್ನು ನೀವು ಮನಗಾಣಿಕೊಳ್ಬೇಕು. ಅಂದರೆ ಕುಟುಂಬದಲ್ಲಿ ಇರುವಂಥ ಈ ಆತ್ಮೀಯತೆ ಹೇಗಿರುತ್ತೆ, ಯಾರ್ಯಾರೋ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥ ವಿಚಾರಗಳು ಈ ದಿನ ನಿಮಗೆ ತುಂಬ ಸ್ಪಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇರೋದ್ರಿಂದ ನಿಮ್ಮ ಯಶಸ್ಸು ಈ ದಿನ ಉನ್ನತ ಮಟ್ಟದಲ್ಲಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.